ಹಲೋ ಹಾಯ್ ನಮಸ್ತೆ ಕರ್ನಾಟಕ. ಇದು ಸುಮಿತ್ರಾ ಜಿ ನಾಯಕ್ ಫ್ರಮ್ ಕಡೂರು. ನೋಡ್ತಾ ನೋಡ್ತಾ ಇದ್ದಂಗೆ ಯುಗಾದಿ ಹಬ್ಬ ಬಂದೇ ಬಿಡ್ತು. ಹಬ್ಬಗಳು ಬಂದುಬಿಟ್ರೆ ನಾವು ಹೆಣ್ಮಕ್ಳಂತೂ ಬ್ಯುಸಿ ಆಗಿಬಿಡ್ತೀವಿ. ತೊಳೆಯೋದು, ಬಳಿಯೋದು, ಬಣ್ಣ ಸುಣ್ಣ, ಶಾಪಿಂಗ್ ಅಂತ. ನಾನಿವತ್ತು ಧೂಳು ಹೊಡ್ಕೊಂಡು ಪಾತ್ರೆನೆಲ್ಲ ತೊಳೆದೆ. ಇವತ್ತು ಒಂದು ಮದುವೆ ಫಂಕ್ಷನ್ ಇತ್ತು, ಹೋಗೋಣ ಅಂತ ರೆಡಿ ಆಗ್ತಿದ್ರೆ ನಮ್ಮನೆಯವರು ಬಂದು ಗೃಹ ಪ್ರವೇಶದ ತಿಂಗಳ ಪೂಜೆಗೆ ಹೇಳಿದ್ದಾರೆ, ಹೋಗೋಣ. ಏನು ಸ್ವೀಟ್ ತಿನ್ನೋದು, ಭಾನುವಾರ ಬೇರೆ, ಬಾಡೂಟಕ್ಕೆ ಹೋಗೋಣ ಅಂತ ಹೇಳಿದ್ರು. ಅದಕ್ಕೆ ಕಡೂರಿಗೆ ಹೋದ್ವಿ. ಅಲ್ಲಿ ಭರ್ಜರಿ ಬ್ಯಾಟಿಂಗ್ ಮಾಡಿಕೊಂಡು ಬಂದ ನೆಂಟರನ್ನೆಲ್ಲ ಮಾತಾಡಿಸ್ಕೊಂಡು ಕಡೂರಲ್ಲಿ ಮೊದಲ ಬಾರಿಗೆ ನಡೀತಿರೋ ಯುವ ಜಾಗೃತಿ ಉತ್ಸವಕ್ಕೆ ಬಂದ್ವಿ. ಕಡೂರಲ್ಲಿ ತುಂಬ ವಿಶಾಲವಾದ ಇಂಥ ಫಂಕ್ಷನ್ಗೆಲ್ಲ ಹೇಳಿ ಮಾಡಿಸಿದಂಥ ಜಾಗ ಅಂದರೆ ಅದು ನಮ್ಮ APMC ಮಾರ್ಕೆಟು. ಅಲ್ಲೇ ದೊಡ್ಡದಾಗಿ ಸ್ಟೇಜ್ ಹಾಕಿದ್ರು, ಯಾಕಂದರೆ ನಡೀತಿರೋ ಫಂಕ್ಷನ್ನು, ಬರ್ತಿರೋ ಸೆಲೆಬ್ರಿಟೀಸ್ ಎಲ್ಲ ದೊಡ್ಡವರೇ. ಅಲ್ಲಿನ ಮ್ಯಾನೇಜ್ಮೆಂಟ್ ಎಲ್ಲ ನಮ್ಮ ರಕ್ಷಕ್ ಬುಲೆಟ್ ಅವ್ರದ್ದು. ನಾವು ಯಾವ ಥರ ಸ್ಕ್ರೀನ್ ಮೇಲೆ ನೋಡ್ತೀವೋ ಅದಕ್ಕಿಂತ ಸಿಂಪಲ್ ವ್ಯಕ್ತಿತ್ವ ಅವ್ರದ್ದು. ಕೆಲಸದ ಗಡಿಬಿಡಿ ಮಧ್ಯೆ ಬಂದು ಸೆಲ್ಫಿ ಕೇಳಿದವ್ರಿಗೆ ಸೆಲ್ಫಿ, ಮಾತಾಡ್ಸೋಕ್ಕೆ ಬಂದವ್ರ ಹತ್ರ ತುಂಬ ವಿನಯದಿಂದ ಮಾತಾಡಿಸ್ತಾ ಇದ್ರು. ಆಮೇಲೆ ಸರಿಗಮಪ ಕಂಟೆಸ್ಟೆಂಟ್ ಆದ ಪೃಥ್ವಿ ಭಟ್, ಸಿಂಪಲ್ ಸುನೀಲ್ ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಅವ್ರ ಜೊತೆನೂ ಒಂದೊಂದು ಫೋಟೋ ತೆಗೆಸ್ಕೊಂಡೆ. ಮತ್ತು ಪೃಥ್ವಿ ಭಟ್ ಅವ್ರ ಬಗ್ಗೆನ ಹೇಳಲೇಬೇಕು. ಅವರು ನನ್ನನ್ನು ಮಾತಾಡಿಸಿದ್ದಾಗಲಿ, ಫೋಟೋಗೆ ಫೋಸ್ ಕೊಟ್ಟಿದ್ದಾಗಲಿ ಅವರು ಒಬ್ಬ ಸೆಲೆಬ್ರಿಟಿ ಅಂತ ನನಗೆಲ್ಲೂ ಅನ್ನಿಸ್ಲೇ ಇಲ್ಲ. ನಮ್ಮ ಫ್ಯಾಮಿಲಿಯವರೇನೋ ಅಥವಾ ನಮ್ಮ ರಿಲೇಟಿವ್ಸ್ ಅಂತ ಅನ್ನಿಸ್ಬಿಡ್ತು. ಜಸ್ಟ್ 1 ಮೀಟಲ್ಲೇ ಎಷ್ಟು ಕ್ಲೋಸ್ ಆಗಿ ಬಹಳ ದಿನದಿಂದ ಪರಿಚಯಿಸ್ತ್ರೇನೋ ಅನ್ನೋ ಹಾಗೆ ನಡ್ಕೊಂಡ್ರು. ತುಂಬ ಥ್ಯಾಂಕ್ಸ್ ಪೃಥ್ವಿ. ಆಮೇಲೆ ಮಾರ್ಚ್ ಫಾಸ್ಟ್ ಮಾಡೋದಕ್ಕೆ ಸ್ಕೂಲ್ ಮಕ್ಕಳನ್ನು ಕರೆಸಿದ್ರು. ಎಲ್ಲರೂ ವೈಟ್ ಟಿ ಶರ್ಟ್ ಹಾಕ್ಕೊಂಡು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು. ಅವ್ರನ್ನೂ ಮಾತಾಡಿಸ್ಕೊಂಡು ಮುಂದೆ ಬಂದೆ. ಬರೋ ಸೆಲೆಬ್ರಿಟಿನ ಕಾಯೋ ಬೌನ್ಸರ್ಸ್ಗಳು ಬರ್ತಾಯಿದ್ರು. ಅವ್ರನ್ನ ಜೊತೇಲಿ ಇರಿಸ್ಕೊಳ್ಳೋ ಅಷ್ಟೇ ನಾನು ಬೆಳೆಯಲ್ಲ. ಅಟ್ಲೀಸ್ಟ್ ಅವ್ರನ್ನ ಮಾತಾಡಿಸಿ ಅವ್ರ ಜೊತೆನೂ ಒಂದು ಫೋಟೋ ತಗೊಳ್ಳೋಣ ಅಂತ ಹೇಳಿ ಫೋಟೋ ತಗೊಂಡೆ. ಅವರು ಅಷ್ಟೇ ತುಂಬ ಚೆನ್ನಾಗಿ ಮಾತಾಡಿಸಿದ್ರು. ಮತ್ತು ನನ್ನ ವಿಡಿಯೋಗೆ ಹಾಯ್ ಹೇಳಿ ಬೆಸ್ಟ್ ಆಫ್ ಲಕ್ ಅಂತಲೂ ಹೇಳಿದ್ರು. ಅವರಿಗೂ ಕೂಡ ಥ್ಯಾಂಕ್ಸ್. ನಾನು ಭೇಟಿಯಾದವ್ರನ್ನೆಲ್ಲ ತೋರಿಸಿದ್ದೀನಿ. ಮತ್ತು ಈ ಫಂಕ್ಷನ್ಗೆ ಇನ್ನೂ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಬರೋರಿದ್ದರು. ರಾಜೇಶ್ ಕೃಷ್ಣನ್ ಸರ್, ಶರಣ್ ಸರ್, ಡಾಲಿ ಧನಂಜಯ್ ಸರ್, ಇನ್ನು ಮುಂತಾದವರು. ಡಾಲಿ ಧನಂಜಯ್ ಸರ್ದು ನಮ್ಮೂರ ಪಕ್ಕನೇ, ಅವರೂರು ಕಾಳೆನಳ್ಳಿಹಟ್ಟಿ ಅಂತ. ಹಾಗಾಗಿ ನಾನು ಅವರನ್ನು ಒಂದು ಸಲ ನೋಡಿದ್ದೀನಿ. ಬುಲೆಟ್ ರಕ್ಷಕ್ ಸಾರಥ್ಯದಲ್ಲಿ ನಡೀತಿರೋ ಈ ಕಾರ್ಯಕ್ರಮ ಅದ್ಧೂರಿಯಾಗಿ ಯಶಸ್ವಿಯಾಗಲಿ ಅಂತ ಹೇಳ್ತಾ, ಮತ್ತು ನೀವು ಯಾರ್ಯಾರು ಈ ಯುವ ಜಾಗೃತಿ ಉತ್ಸವಕ್ಕೆ ಬಂದಿದ್ರಿ ಮತ್ತು ಯಾವ ಸೆಲೆಬ್ರಿಟಿನ ಜೊತೆ ಫೋಟೋ ತೆಗೆಸ್ಕೊಂಡ್ರಿ ಅಂತ ಕಮೆಂಟ್ ಮಾಡಿ. ಮತ್ತು ನನ್ನ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ, ನನ್ನ ಪೇಜನ್ನ ಫಾಲೋ ಮಾಡಿ. ಥ್ಯಾಂಕ್ ಯು, ಬಾಯ್.